नमस्कार, आपण पाहतात रयत संवाद न्यूज चॅनल। स्पर्धा परीक्षा मार्गदर्शक धानय्या कौडगीमठ यांच्या मार्गदर्शनाखाली 29 विद्यार्थी नेट परीक्षेत उत्तीर्ण। विद्यापीठ अनुदान आयोग नवी दिल्ली यांच्या मार्गदर्शनाखाली राष्ट्रीय परीक्षा संस्था NTA मार्फत राष्ट्रीय प्राध्यापक पात्रता परीक्षा नेट डिसेंबर 2024 ची परीक्षा दिनांक 3 ते 27 जानेवारी पर्यंत ऑनलाईन पद्धतीने 85 विषयात 280 केंद्रांवर परीक्षा घेण्यात आली होती। या परीक्षेसाठी 8 लाख विद्यार्थी बसले होते। या परीक्षेचा निकाल 22 फेब्रुवारी 2025 रोजी जाहीर करण्यात आला। अक्कलकोट येथील स्पर्धा परीक्षा मार्गदर्शक धानय्या कौडगीमठ सर यांच्या मोफत सेट नेट मार्गदर्शनाखाली यावेळी 29 विद्यार्थी नेट परीक्षा उत्तीर्ण झाले। धानय्या कौडगीमठ हे दररोज YouTube चॅनल मार्फत 1 तास नेट सेट परीक्षाबद्दल सविस्तर मार्गदर्शन करत असतात। इंग्रजी, मराठी आणि कन्नड भाषेत मार्गदर्शन करत आहेत। आतापर्यंत धानय्या कौडगीमठ यांनी मार्गदर्शन केलेले 987 विद्यार्थी हे सेट नेट, पेट आणि TET उत्तीर्ण झाले आहेत। डिसेंबर 2024 मध्ये झालेल्या नेट परीक्षेत कर्नाटकातील बागलकोट, गदग, धारवाड, हावेरी, हंपी, रायचूर, विजयपूर, यादगिरी, बल्लारी, हुबळी, बेंगलोर, शिवमोगा, कोप्पळ, बेळगाव, मंगळूर, महाराष्ट्रातील सांगली, सातारा, सोलापूर, रायगड, सिंधुदुर्ग, परभणी, रत्नागिरी आदी ठिकाणचे 29 विद्यार्थी नेट परीक्षेत उत्तीर्ण झाले आहेत। स्पर्धा परीक्षा मार्गदर्शक धानय्या कौडगीमठ यांचे उत्तीर्ण विद्यार्थ्यांनी आभार मानले आहेत। कर्नाटकातील कुमारी वसंता हुलगणवर या दोन्ही डोळ्यांनी अंध असून या विद्यार्थिनीने NTA नवी दिल्ली नेट परीक्षेत 98% मार्क घेऊन उत्तीर्ण झाली आहे। या विद्यार्थिनीला स्पर्धा परीक्षा मार्गदर्शक धानय्या कौडगीमठ यांचे मार्गदर्शन लाभले आहे। कुमारी वसंता हुलगणवर यांना 5 वर्षाकरिता UGC नवी दिल्ली कडून संशोधनासाठी 30 लाख रुपये शिष्यवृत्ती मिळाली आहे। 2024 साली सेट परीक्षेत संपूर्ण कर्नाटक राज्यातून दुसऱ्या क्रमांकाने उत्तीर्ण होण्याचा मान कुमारी वसंता हुलगणवर यांनी मिळविला आहे। ನಮಸ್ಕಾರ, ನನ್ನ ಹೆಸರು ವಸಂತ ಹುಲಗಣ್ಣವರು। ಮೊದಲು ನಾನು JRF ಕ್ವಾಲಿಫೈಡ್ ಆಗಿದ್ದಕ್ಕೆ ದಾನಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ। ಏಕೆಂದರೆ GK ಪುಸ್ತಕಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಿದ್ದಾರೆ। ನನ್ನ ಬದುಕಿನ ಒಂದಿಷ್ಟು ಘಟನೆ ಅಥವಾ ಸಂಪೂರ್ಣ ಜರ್ನಿಯನ್ನು ತಮ್ಮ ಮುಂದೆ ಸ್ವಲ್ಪ ಪ್ರಸ್ತುತಪಡಿಸುವುದಾದರೆ, ನಾನು ಹುಟ್ಟಿದ್ದು ಒಂದು ಚಿಕ್ಕ ಗ್ರಾಮದಲ್ಲಿ, ಕುಸುಗಲ್, 20/7/2001 ಜನಿಸಿದೆ। ನನ್ನ ತಂದೆ ತಾಯಿಗಳಿಗೆ ಜನಿಸಿದ ಮಕ್ಕಳಲ್ಲಿ ನಾನು ಏಕೈಕ ಸುಪುತ್ರಿ। 3 ಜನ ಮಕ್ಕಳು ಅಂಗವಿಕಲರಾಗಿ ಹುಟ್ಟಿದೆವು। ಇದಕ್ಕೆ ಕಾರಣ ತಂದೆ ತಾಯಿಯವರ ಸಂಬಂಧಿಕ ವಿವಾಹ, ಅಂದರೆ ಬ್ಲಡ್ ರಿಲೇಶನ್ಶಿಪ್ ಮ್ಯಾರೇಜ್। ಇನ್ನು ನನ್ನ ತಾಯಿ ಪ್ರತಿದಿನ ಹೊಲಕ್ಕೆ ಹೋಗಿ ಬಂದು ಹುಬ್ಬಳ್ಳಿಗೆ ವ್ಯಾಪಾರ ಮಾಡುತ್ತಿರುವುದರಿಂದ ಅವರಿಗೆ ಅಂಧರ ಶಾಲೆಯ ಬಗ್ಗೆ ತಿಳುವಳಿಕೆ ಇತ್ತು। ನಮ್ಮ ಅಣ್ಣ ಈಗಾಗಲೇ ಅಂಧ ಶಾಲೆಯಲ್ಲಿ ಓದುತ್ತಿರುವುದರಿಂದ ಅವರಿಗೆ ಸ್ವಲ್ಪ ತಿಳುವಳಿಕೆ ಇತ್ತು। ಹೀಗಾಗಿ ನನ್ನನ್ನು ಅಂಧರ ಶಾಲೆಗೆ ಸೇರಿಸಿದರು। ಇಲ್ಲಿಂದ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು। 2-3 ವರ್ಷಗಳ ನಂತರ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಬೆಳಗಾವಿಗೆ ತೆರಳಿದೆ। ಅಲ್ಲಿ ನನ್ನ ಸಂಪೂರ್ಣ ಶಿಕ್ಷಣವನ್ನು SSLC ವರೆಗೂ ಕೊನೆಗೊಳಿಸಿದೆ। ನಾನು 6ನೇ ತರಗತಿ ಓದುತ್ತಿದ್ದಾಗ ನನ್ನ ತಂದೆಯವರು ನಿಧನ ಹೊಂದಿದರು। ಅಂದಿನಿಂದ ಇಂದಿನವರೆಗೂ
ನನ್ನ ಹಾಗೂ ಅಣ್ಣನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ತಾಯಿ ಹೊತ್ತುಕೊಂಡಿದ್ದಾರೆ. ಜೊತೆಗೆ ಅದನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದಾಗ ರಾಜ್ಯ ಮಟ್ಟದ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡೆ. ಅಂದಿನಿಂದ ನನ್ನ ಬದುಕಿನಲ್ಲಿ ಅತ್ಯಂತ ಆನಂದದ ಕ್ಷಣಗಳು ಆರಂಭವಾದವು. ಆಗ ನನಗೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದ ಕಲಾಶ್ರೀ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ಜೈರಾಮ್ ಸರ್ ಅವರು IAS ಅಧಿಕಾರಿಯಾಗಿದ್ದಾಗ ಕಲಾಶ್ರೀ ಅವಾರ್ಡ್ ಅನ್ನು ನನಗೆ ಕೊಡಿಸಿದರು. ಅಂದಿನಿಂದ ನನ್ನ ಬದುಕಿನ ಪಯಣ ಪ್ರಾರಂಭವಾಗಿ ನಾನು ಸಮಾಜದಲ್ಲಿ ಎಲ್ಲರಿಗೂ ಚಿರಪರಿಚಿತಳಾದೆ. SSLCಯನ್ನು ಮಾಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿಯಲ್ಲಿ ಪೂರೈಸಿದೆ. ಇದಕ್ಕೆ ನನಗೆ ಸಹಾಯ ಮಾಡಿದ ಹಲವಾರು ಶಿಕ್ಷಕರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಏಕೆಂದರೆ ಅನಿತಾ ಗೌಡೆ ಮೇಡಮ್ ಅವರನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಶಿಕ್ಷಕರು, ಕ್ಲರ್ಕ್ ಸರ್ ಆದಂತಹ ಶಾಂತೇಶ್ ಸರ್ ಮತ್ತು ಎಳ್ಳೂರ್ ಸರ್ ಪ್ರತಿಯೊಬ್ಬರೂ ನನಗೆ ಪ್ರೋತ್ಸಾಹ ನೀಡಿದರು. ನಾನು 91% ತೆಗೆದುಕೊಂಡೆ. ತದನಂತರ ಕಾಲೇಜಿನ ಶಿಕ್ಷಣವನ್ನು